ಪಾವಗಡ ತಾಲೂಕು ಕೋಟಗುಡ್ಡ ಗ್ರಾಮ ಪಂಚಾಯಿತಿ ವತಿಯಿಂದ ನಿನ್ನೆ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮೀಣ ಕ್ರೀಡೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಭವ್ಯ ಏರವರು, ನಮ್ಮ ಪೂರ್ವಿಕರು ಹಲವಾರು ಗ್ರಾಮೀಣ ಕ್ರೀಡೆಯನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆರೋಗ್ಯ ಸುಧಾರಿಸಿಕೊಳ್ಳುತ್ತಿದ್ದರು. ಅದರ ಜೊತೆಗೆ ದಿನವೆಲ್ಲ ಕಷ್ಟಪಟ್ಟು ದುಡಿದು ಸಂಜೆ ಮನೆಗೆ ಬಂದು ಕೋಲಾಟ, ಸಂಗೀತ, ಕಲೆ, ಸಾಹಿತ್ಯ, ಕ್ರೀಡೆ, ಕಬಡ್ಡಿ, ಖೋ-ಖೋ ಅಂತಹ ಆಟಗಳನ್ನು ಆಡುತ್ತಾ ತಮ್ಮ ದೇಹದ ದಣಿವನ್ನು ನೀಗಿಸಿಕೊಳ್ಳುತ್ತಿದ್ದರು. ಅದರ ಜೊತೆಗೆ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳುತ್ತಿದ್ದರು. ಆದರೆ ಇವತ್ತು ಅಂತಹ ಕ್ರೀಡೆ, ಕಲೆ, ಸಾಹಿತ್ಯ, ಸಂಗೀತ, ವ್ಯಾಯಾಮ, ಯೋಗ ಕಣ್ಮರೆಯಾಗುತ್ತಿದೆ. ನಮ್ಮ ಹಿರಿಯರು ಕಲಿಸಿ ಪರಿಚಯಿಸಿದ ಆಟೋಟಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸುವ ಮತ್ತು ಪರಿಚಯಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಣ್ಣನವರು ಮಾತನಾಡಿ, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಿ, ಯಾವುದೇ ಭೇದ ಭಾವ ಮಾಡದೆ, ಗೆದ್ದವನೆಂದು ಹಿಗ್ಗದೆ, ಸೋತವನೆಂದು ಕುಗ್ಗದೆ ಇಬ್ಬರು ಸಮಾನತೆಯಿಂದ ಸಹಬಾಳ್ವೆ, ಸ್ನೇಹ ಬೆಳೆಸಿಕೊಳ್ಳಿ ಎಂದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಚೈತನ್ಯ ನರಸಿಂಹಮೂರ್ತಿ, ಸದಸ್ಯರಾದ ಮಂಜುನಾಥ್, ರಾಜಕುಮಾರ, ರತ್ನಮ್ಮ, ಕೃಷ್ಣಮೂರ್ತಿ, ಭಾಗ್ಯಮ್ಮ, ನರಸಿಂಹರಾಜು, ನಾಗಮಣಿ, ಲಕ್ಷ್ಮಮ್ಮ, ನವೀನ್ ಕಡಪಲಕೆರೆ, ರಾಘವೇಂದ್ರ, ವೆಂಕಟೇಶ್, ದೈಹಿಕ ಶಿಕ್ಷಕಿಯರಾದ ಜಯಮ್ಮ, ವರಲಕ್ಷ್ಮಿ, ಬಿಲ್ ಕಲೆಕ್ಟರ್ ಜಯಪ್ಪ, ಚಿತ್ತಣ್ಣ, ದ್ವಿತೀಯ ಲೆಕ್ಕ ಸಹಾಯಕರು ಯಶೋಧ ಕುಮಾರ, ರಮೇಶ್ ನಾಯಕ, ಮಂಜುನಾಥ್, ಗ್ರಾಮ ಕಾಯಕ ಮಿತ್ರ ರಾಧಾ, ಶ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳು ನಾಗಲಕ್ಷ್ಮಿ, ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಮ್ಮ, ತಿಪ್ಪೇಶ್, ಹನುಮಂತ, ಶ್ರೀರಾಮ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಹೋಗಲೇ ನೀನ್ ಹಾಕರೆ ಕಾರಣ